ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ನೋಡಿ, ಇವತ್ತು ಡಿಸೈನ್ನ ಫಸ್ಟ್ ಬರೀಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ಬಟ್ಟೆ ಮೇಲೆ ಯಾವ ಥರ ಡ್ರಾಯಿಂಗ್ ಮಾಡ್ಕೊಳ್ಳೋದು ಎಂಬ್ರಾಯ್ಡ್ರಿಗೆ ತೋರಿಸಿ ಅಂತ. ನೋಡಿ, ನಾನು ಯಾವುದೇ ಟ್ರೇಸಿಂಗ್ ಇಲ್ಲ, ಇದು ಫ್ರೀ ಹ್ಯಾಂಡಲ್ಲೇ ಡಿಸೈನ್ ಬರ್ಕೊತಾ ಇದ್ದೀನಿ. ಫಸ್ಟು 4 ಫ್ಲವರ್ಸ್ ಬರ್ಕೊಂಡೆ. ಫ್ಲವರ್ ಸೆಂಟ್ರ್ನಲ್ಲಿ 1 ಇಲ್ಲ 1.5 ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಗ್ಯಾಪಿಗೆ ಲೀವ್ಸ್ನ ಡ್ರಾ ಮಾಡ್ಕೊತೀನಿ, ಬಂಚಸ್ ಟೈಪು. ನೋಡಿ ಯಾವ ಥರ ಅಂತ. ನಿಮ್ಗೆ ಆ ಸ್ಪೇಸಲ್ಲಿ ಯಾವ ಥರ ಡ್ರಾಯಿಂಗ್ ಮಾಡ್ಬೋದೋ ಆ ಥರ ನೀವು ರ್ಯಾಂಡಮ್ ಆಗಿ ಡ್ರಾ ಮಾಡ್ಕೋಬೋದು ಡಿಸೈನ್ನ. ತುಂಬ ಜನಕ್ಕೆ ಕಾರ್ಬನ್ ಪೇಪರ್ ಇಕ್ಕಿ ಟ್ರೇಸಿಂಗ್ ಮಾಡೋದೆಲ್ಲ ಕಷ್ಟ ಅನಿಸುತ್ತೆ. ನೋಡಿ, ಈ ಥರ ನಿಮಗೆ ಡ್ರಾಯಿಂಗ್ ಸಿಂಪಲ್ಲಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬಂದರೆ ಸಾಕು. ಈ ಥರ ನೀವು ಫ್ರೀ ಹ್ಯಾಂಡಲ್ಲೇ ನೀವು ಡಿಸೈನ್ನ ಡೈರೆಕ್ಟಾಗಿ ಏನಿದೆ ಪೀಸು, ಬ್ಲೌಸ್ ಪೀಸು, ಅದ್ರ ಮೇಲೇ ನೀವು ಡ್ರಾಯಿಂಗ್ ಮಾಡ್ಕೋಬೋದು. ಯಾವ ಬಟ್ಟೆಯಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡಬೇಕೋ ಅಲ್ಲಿ ನೀವು ಈ ಥರ ಆ ಗ್ಯಾಪ್ಗೆ ನೀವು ಡ್ರಾಯಿಂಗ್ ಮಾಡ್ಕೋಬೋದು. ನಾನು ಇದಕ್ಕೆ ರೌಂಡ್ ನೆಕ್ ಆಗಲಿ ಸ್ಟಾರ್ ನೆಕ್ ಆಗಲಿ ಕೊಡ್ತಾಯಿಲ್ಲ. ಈ ಥರ ಕಟ್ ವರ್ಕಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡಿಸೈನ್ ರೆಡಿ ಆಯಿತು. ಈಗ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಫ್ಲವರ್ಸ್ ಏನು ಬರ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ಪಿಂಕಲ್ಲಿ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಎಂಬ್ರಾಯ್ಡ್ರಿ ಮೇಲೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಯೂಸ್ ಆಗುತ್ತೆ ಇದು. ನೋಡಿ, ಸಿಂಪಲ್ಲಾಗಿ ಈ ಥರ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. 0ಗೆ ಮೇಲ್ಗೆ ಹೋಗಬೇಕು. ಅಲ್ಲಿಂದ ನಂಬರ್ 4ಗೆ ನೀಡಲ್ ರೀಸ್ ಮಾಡ್ಕೊಂಡು 4 3 2 1 ಆ ಥರ ಡೌನ್ ಮಾಡ್ಕೊಂಬಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ದು ಪೆಟಲ್ಸ್ ರೆಡಿ ಆಗುತ್ತೆ. ಇದು ಲಾಂಗ್ ಬರೋಲ್ಲ ಫ್ಲವರು ಪೆಟಲು, ಪುಟಾಣಿಗೆ ಫ್ಲವರ್ ಪೆಟಲ್ ಬರುತ್ತೆ. ಈ ಥರ ಪೆಟಲ್ಸ್ನ ಮಾಡ್ಕೋಬೇಕು. ಹೊಸದಾಗಿ ಇವಾಗ ಎಂಬ್ರಾಯ್ಡ್ರಿ ಕಲಿಯೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇವೆಲ್ಲ ಸಿಂಪಲ್ ಡಿಸೈನ್ಸು. ಸಿಂಪಲ್ ಡಿಸೈನ್ಸ್ನೇ ನೀವು ಗ್ರ್ಯಾಂಡಾಗಿ ಕ್ರಿಯೇಟ್ ಮಾಡ್ಬೋದು. ಪ್ಯಾಚ್ ವರ್ಕ್ ತೋರಿಸ್ರಿ ಅಂತ ಕೇಳ್ತಾ ಇದ್ದೀರಾ, ನೋಡ್ತೀನಿ ಆ ವಿಡಿಯೋನು ನೆಕ್ಸ್ಟ್ಗೆ ಟ್ರೈ ಮಾಡ್ತೀನಿ. ಪ್ಯಾಚ್ ವರ್ಕು ಯಾವ ಥರ ನಾವು ಬಟ್ಟೆ ಡ್ಯಾಮೇಜ್ ಆಗಿದರೆ ಅಲ್ಲಿ ಪ್ಯಾಚ್ ಮಾಡ್ಕೊಂಡು ನಾವು ಯಾವ ಥರ ಬಟ್ಟೆನ ರೆಡಿ ಮಾಡ್ಕೋಬೋದು ಎಂಬ್ರಾಯ್ಡ್ರಿ ಮಾಡ್ಕೊಂಡು ಅಂತ ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ನೋಡಿ, ಈ ಥರ ಫುಲ್ಲು ರೆಡಿ ಆದಮೇಲೆ ಫ್ಲವರ್ಸು ನೆಕ್ಸ್ಟು ಏನು ನಾವು ಸೆಂಟ್ರಲ್ಲಿ ಬಂಚಸ್ ಮಾಡಿದ್ದೀವಿ ಲೀವ್ಸ್ ಬಂಚಸ್ಸು, ಈಗ ಅದಕ್ಕೆ ಪಾಚಿ ಗ್ರೀನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಫಿಲ್ಲಿಂಗಲ್ಲೇ ನಾರ್ಮಲಾಗೇ ಈ ಥರ ಮಾಡ್ತಾಯಿದ್ದೀನಿ ಲೀವ್ಸು. ಎಂಬ್ರಾಯ್ಡ್ರಿ ಕ್ಲಾಸಸ್ ಕೇಳ್ತಾ ಇದ್ದೀರಾ, ಈಗ ಸದ್ಯಕ್ಕೆ ನಾನು ಯಾವುದೇ ಕ್ಲಾಸಸ್ ಮಾಡ್ತಾಯಿಲ್ಲ. ನೆಕ್ಸ್ಟು ಫ್ರೀ ಮಾಡ್ಕೊಂಡು ನೋಡ್ತೀನಿ. ಕ್ಲಾಸಸ್ ಟ್ರೈ ಮಾಡಿದ್ರೆ ಮಾಡೋಕ್ಕೆ ಟೈಮ್ ಸಿಕ್ಕಿ ಟ್ರೈ ಮಾಡ್ತೀನಿ. ಕ್ಲಾಸಸ್ ಯಾವಾಗ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಎಷ್ಟು ಸಿಂಪಲ್ಲಾಗೇ ಲೀವ್ಸ್ನ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ.
ಫಿಲ್ಲಿಂಗ್ ಆದಮೇಲೆ ಅದಕ್ಕೆ ಸೇಮ್ ಹತ್ರ ಅದೇ ಕಲರ್ ಇದರಲ್ಲೇ ಬಾರ್ಡರ್ ಥರ ಕೊಟ್ಟರೆ ನೀಟಾಗಿ ಲೀವ್ಸ್ ಎಲ್ಲ ಕಾಣುತ್ತೆ. ಸೆಂಟ್ರಲ್ಲಿ ಒಂದೊಂದು ಹೂವನ್ನು ಕೊಡ್ತಾಯಿದ್ದೀನಿ ಅದೇ ಗ್ರೀನ್ ಕಲರಲ್ಲೇ. ಇದೇ ಥರ ಎಲ್ಲ ಕಡೆನೂ ಫಿಲ್ಲಿಂಗ್ ಮಾಡ್ಕೊತೀನಿ, ಸೇಮ್ ಫಿಲ್ಲಿಂಗೇ. ಎಂಬ್ರಾಯ್ಡ್ರಿದು ಯಾವ ಮಿಷಿನು ಅಂತ ಎನ್ಕ್ವೈರಿ ಮಾಡ್ತಿರ್ತೀರ. ನಂದು ಮಿಷಿನ್ ಬಂದು ರಾಲ್ಸನ್ನು 130 ಮಿಷಿನು. ಅದು ಜಿಗ್ಜ್ಯಾಗು ಎಂಬ್ರಾಯ್ಡ್ರಿಗೆ ಫೇಮಸ್ಸು. ನೀವು ಎರಡರಾಗೂ ಯೂಸ್ ಮಾಡ್ಕೋಬೋದು. ನಾನು ಸಿಂಗಲ್ಲಾಗಿ ಎಂಬ್ರಾಯ್ಡ್ರಿಗೆ ಅಂತಲೇ ಅದನ್ನು ಸೆಟ್ಟಿಂಗ್ಸ್ ಮಾಡಿಸಿದ್ದೀನಿ. ಮಿಷಿನ್ ಪ್ರೈಸ್ ಬಂದು 16,000 ಆಗುತ್ತೆ. ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹೋಗ್ತೀರಾ ಅಂದರೆ ಅದಕ್ಕೆ ಸ್ಟಾರ್ಟಿಂಗ್ ರೇಂಜ್ ಅದು 1.5 ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲರೂ ತೊಗೊಳಕ್ಕಾಗಲ್ಲ ಅಷ್ಟು ಅಮೌಂಟ್ ಕೊಟ್ಟು. ಈ ಮಿಷಿನ್ನ ಆರಾಮಾಗಿ ಯಾರು ಬೇಕಾದರೂ ತೊಗೋಬೋದು. 16,000 ಇರೋದ್ರಿಂದ ಆರಾಮಾಗಿ ತೊಗೊಂಡು ನೀವು ಎಂಬ್ರಾಯ್ಡ್ರಿ ಮಾಡ್ಬೋದು. ಕಮ್ಮಿ ಬಜೆಟು, ಅರ್ನಿಂಗ್ ನೀವು ಜಾಸ್ತಿ ಮಾಡ್ಬೋದು. ನೋಡಿ ಈಗ ಗ್ರೀನ್ ಕಲರ್ ಆದಮೇಲೆ ನೆಕ್ಸ್ಟು ಗೋಲ್ಡ್ ಕಲರಲ್ಲಿ ಗೋಲ್ಡ್ ಕಲರು ಜರಿ ಥ್ರೆಡ್ ಹಾಕಿದ್ದೀನಿ. ಅದರಲ್ಲಿ ಫ್ಲವರ್ ಸೆಂಟ್ರಲ್ಲಿ ರೌಂಡು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ, ಸರ್ಕಲ್ ಥರ. ನೀವು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲೂ ಮಾಡ್ಬೋದು. ಯಾವ ಕಲರ್ ಕಾಂಟ್ರಾಸ್ಟ್ ಕಲರ್ ಇದೆ ಸ್ಯಾರಿದು ಆ ಕಲರಲ್ಲಿ ನೀವು ಸರ್ಕಲ್ ಮಾಡ್ಬೋದು. ನಾನು ಜರಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಈ ಫಿಲ್ಲಿಂಗು ನಿಮಗೆ ಫ್ಲವರ್ಸು ನೀಟಾಗಿ ಚೆನ್ನಾಗಿ ಕಾಣುತ್ತದು. ನೆಕ್ಸ್ಟು ನೆಕ್ ಶೇಪ್ಗೆ ಏನು ಕಟ್ ವರ್ಕ್ ಕೊಟ್ಟಿದೆ ಅದಕ್ಕೆ ಅದೇ ಸಿಲ್ಕ್ ಜರಿ ಥ್ರೆಡ್ಡಲ್ಲೇ ನಂಬರ್ 1.5 ಇಕ್ಕಿದ್ದೀನಿ ಅಷ್ಟೇ. ಇದು ಡಿಸೈನೇ ಗ್ರ್ಯಾಂಡ್ ಬರೋದ್ರಿಂದ ಈ ಫಿಲ್ಲಿಂಗ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು, ಆವಾಗ ಡಿಸೈನು ಎದ್ದು ಕಾಣುತ್ತೆ. ಆದ್ದರಿಂದ ಬ್ರೇಕ್ನ 1.5 ಹಿಡ್ಕೊಂಡು ಈ ಕಟ್ ವರ್ಕ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೆಂಟ್ರಲ್ಲಿ ಒಂದೊಂದು ಬುಟ್ಟಾಸ್ ಟೈಪ್ ಕೊಡ್ತಾಯಿದ್ದೀನಿ ಗೋಲ್ಡ್ ಜರಿಲೇ. ಅದಾದಮೇಲೆ
ಏನು ನಾನು ಗ್ರೀನ್ ಬಂಚಸ್ ಮಾಡಿದೆ ಅದಕ್ಕೆ ಗೋಲ್ಡ್ ಕಲರಲ್ಲಿ ಎಲ್ಲ ಸ್ಟೆಮ್ಸ್ ಎಲ್ಲ ಗೋಲ್ಡಲ್ಲೇ ಫಿಲ್ಲಿಂಗ್ ಮಾಡ್ಕೊತೀನಿ. ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಚೇಂಜಸ್ ಮಾಡಿದಾಗ ಡಿಸೈನು ಎದ್ದು ಕಾಣುತ್ತೆ. ನೆಕ್ಸ್ಟು ಪಿಂಕ್ ಕಲರ್ ಫ್ಲವರ್ಸ್ ಏನು ಹಾಕಿದೆ ಅದಕ್ಕೆ ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲೇ ಬಾರ್ಡರ್ ಹಾಕ್ಕೊತಾ ಇದ್ದೀನಿ ಔಟ್ಲೈನು. ಇದನ್ನು ನೀವು ಝೀರೋಲಿ ಇಕ್ಕೊಂಡ್ರೆ 2 ಸತಿ ಹಾಕಬೇಕು ಸ್ಟಿಚ್ನ. ನಾನು 0ಇಂದ 1 ಸೆಂಟ್ರಿಗೆ ಸ್ವಲ್ಪ ಬ್ರೇಕ್ ಎತ್ತಿ ಈ ಥರ ಮಾಡ್ಕೊತಾ ಇದ್ದೀನಿ. ಆವಾಗ ಸಿಂಗಲ್ ಆಗೇ ಹಾಕ್ಕೋಬೋದು, ಸ್ವಲ್ಪ ದಪ್ಪ ಬರುತ್ತೆ. ಒಂದೇ ಸತಿ ಫಿಲ್ಲಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಆವಾಗ ನೀವೇ ಡಿಫ್ರೆನ್ಸ್ ನೋಡಿ. ಔಟ್ಲೈನ್ ಕೊಡೋಕ್ಕಿಂತ ಮುಂಚೆ ಫ್ಲವರ್ಸು ಯಾವ ಥರ ಇತ್ತು, ಈಗ ಔಟ್ಲೈನ್ ಕೊಟ್ಟಾದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಫ್ಲವರ್ಸು. ನಿಮಗೆ ಡಿಸೈನೇ ಚೇಂಜ್ ಆಗುತ್ತೆ. ನೀವು ಒಂದೊಂದು ಸ್ವಲ್ಪ ಚೇಂಜಸ್ ಮಾಡಿದ್ರೆ ನಿಮ್ಮ ಡಿಸೈನ್ ಲುಕ್ಕೇ ಚೇಂಜ್ ಆಗುತ್ತೆ. ಈಗ ಸೆಂಟ್ರಲ್ಲಿ ಏನು ನಾನು ಗ್ರೀನ್ ಕಲರಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ಸ್ ಮಾಡಿದೆ, ಅದು ಸೆಂಟ್ರಿಗೆ ಆ ಫ್ಲವರ್ಸ್ ಹೈಲೈಟ್ ಆಗಲಿ ಅಂತ ಸೆಂಟ್ರಿಗೆ ಗೋಲ್ಡ್ ಕಲರ್ ಜರಿಲೇ ಸೆಂಟ್ರು ಡಾಟ್ ಕೊಡ್ತಕ್ಕಂತ ಇದ್ದೀನಿ. ನೋಡಿ ಫೈನಲಿ ಈ ಥರ ಇದೆ. ಇದಕ್ಕೆ ಯಾವುದೇ ಸ್ಟೋನ್ ಚೈನ್ ಹಾಕಿಲ್ಲ, ಬಾಲ್ ಚೈನು ಹಾಕಿಲ್ಲ, ಸಿಂಪಲ್ಲಾಗಿ ಬರೀ ಥ್ರೆಡ್ ವರ್ಕಲ್ಲೇ ಯಾವ ಥರ ಮಾಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.